ಬಹು ನಿರೀಕ್ಷೆಯಂತೆ ಕಾಂಗ್ರೆಸ್ ಹೈಕಮಾಂಡ್ ಶಾಮನೂರು ಕುಟುಂಬಕ್ಕೆ ಮಣೆ ಆಗಿರ್ತಕ್ಕಂಥದ್ದು. ಶಾಮನೂರು ಶಿವಶಂಕರಪ್ಪನವರ ಕಿರಿಯ ಸೊಸೆ ಮತ್ತು ತೋಟಗಾರಿಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಈಗಾಗಲೇ ಟಿಕೆಟ್ ಘೋಷಣೆ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮಹಿಳೆಯರ ಕದನ ಅಂತಲೇ ಕರೆಯಲಾಗ್ತಿದೆ. ಈಗಾಗಲೇ BJPಯಿಂದ ಗಾಯತ್ರಿ ಸಿದ್ದೇಶ್ವರ್ ಅವರು ಈಗಾಗಲೇ ಪ್ರಚಾರ ಶುರು ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ನಿಂದ ಈಗಾಗಲೇ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೂಡ ಘೋಷಣೆ ಆಗಿರ್ತಕ್ಕಂಥದ್ದು. ಈ ಕುರಿತು ಮಾತಾಡಲಿಕ್ಕೆ ಸ್ವತಃ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗೋಣ. ಮೇಡಮ್, ಫಸ್ಟ್ ಟೈಮ್ ಮಹಿಳೆಯರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಪ್ರಥಮವಾಗಿ ಏನು ಅನಿಸುತ್ತೆ ಮೇಡಮ್? ಇಲ್ಲ, ಸಂತೋಷ ಆಗ್ತಾ ಇದೆ. ಜೊತೆಗೆ ಒಂದು ಜವಾಬ್ದಾರಿ, ಮಹಿಳೆಯರಿಗೆ 30% ಅಂತ ಮೀಸಲಾತಿ ಇದೆ. ಸೊ ಅದಕ್ಕೆ ತಕ್ಕಾಗಿ 6 ಜನಕ್ಕೆ ವಿಮೆನ್ಸ್ 6 ಜನ ಮಹಿಳೆಯರಿಗೆ ನಮ್ಮ ಕರ್ನಾಟಕ ಲೋಕಸಭೆಯಲ್ಲಿ ಟಿಕೆಟ್ ಕೂಡ ಘೋಷಣೆ ಆಗಿದೆ. ಆದ್ದರಿಂದ ಮಹಿಳೆಯರ ಒಂದು ಧ್ವನಿಯನ್ನು ನಾವು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಈ ಕ್ಷೇತ್ರದಲ್ಲಿ ಗೆಲ್ಲೋ ಒಂದು ಹೆಚ್ಚಿನ ಜವಾಬ್ದಾರಿ ಇದೆ. BJPಯಿಂದ ಗಾಯತ್ರಿ ಸಿದ್ದೇಶ್ವರ ಟಿಕೆಟ್ ಆಗಿದೆ, ಇಲ್ಲಿ ನಿಮಗೆ ಟಿಕೆಟ್ ಆಗಿದೆ. ಮಹಿಳೆಯರ ಕದನ ಅಂತಲೇ ಈಗಾಗಲೇ ಕರೆಯಲ್ಪಡ್ತಾ ಇದೆ. ಯಾವ ರೀತಿ ಚುನಾವಣೆ ಎದುರಿಸ್ತೀರಾ ಅಂತೇಳಿ? ಇಲ್ಲ, ಚುನಾವಣೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಎದುರಿಸ್ತೀವಿ. ಎಲ್ಲ ವಾರ್ಡ್ ವೈಸು, ಆಮೇಲೆ ಬ್ಲಾಕ್ ವೈಸ್ ಅಂತೆ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ವೈಸ್ ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ಮುಖಂಡರು, ಕಾರ್ಯಕರ್ತರು ಕೂಡ ಒಂದು ಅಜೆಂಡಾ ಪ್ರಿಪೇರ್ ಮಾಡಿಕೊಂಡು ಮತದಾರರ ಒಂದು ಮನವನ್ನು ಒಲಿಸ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಿರ್ಬೋದು, ಆಮೇಲೆ ಲೋಕಸಭೆಯಿಂದ ಕಾಂಗ್ರೆಸ್ ಪಕ್ಷದ ಒಂದು ಪ್ರಣಾಳಿಕೆ ಕೂಡ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಕೂಡ ಮನೆಗೆ ಹೋಗ್ಬಿಟ್ಟು ಮತದಾರರಿಗೆ ಹೇಳಿ ಅವ್ರು ಯೋಚನೆ ಮಾಡಿಬಿಟ್ಟು ಮತ ಚಲಾಯಿಸಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಮಾಧ್ಯಮ ಮಿತ್ರರು 10 ಸಾರಿ ಕೇಳಿದ್ರು ನಾವು ಚುನಾವಣೆಗೇನು ನಾನು ರೆಡಿಯಾಗಿಲ್ಲ, ಕೇಳಿಲ್ಲ ಅಂತ ಹೇಳ್ತಿದ್ನು. ಆ ಟಿಕೆಟ್ ಅದಾಗೆ ಅಥವಾ ನಿಮ್ಮ ಮನೆಗೆ ಬಂತ ಅಥವಾ ನೀವು ಕೇಳಿದ್ದ ಮೇಡಮ್? ನಾವು ಯಾವತ್ತೂ ಟಿಕೆಟ್ ಕೇಳಿಲ್ಲ ರೀ. ಯಾಕಂದರೆ ಈಗ ಅಪ್ಪಾಜಿಯವರು ಆಗಲೇ MLA ಆಗಿದ್ದಾರೆ, ಮಲ್ಲಿಕಾರ್ಜುನ್ ಅವರು ಕೂಡ ಮಿನಿಸ್ಟರ್ ಆಗಿದ್ದಾರೆ. ಆದ್ದರಿಂದ ನಾವೆಂದೂ ಕೂಡ ನಾನು ಲೋಕಸಭೆ ಆಕಾಂಕ್ಷಿ ಅಂತ ಎಲ್ಲೂ ಹೇಳಿಲ್ಲ. ಇದು ಕಾರ್ಯಕರ್ತರಾಯಿತು, ನಮ್ಮ ಮುಖಂಡರಾಯಿತು, ಆಮೇಲೆ ಸ್ಥಳೀಯ ಸರ್ವೆಗಳು ಮಾಡಿದಾರಲ್ಲ, ಅದರ ಮೂಲಕ ಯಾವ ವ್ಯಕ್ತಿ ನಿಂತರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಪೈಪೋಟಿ ಇರುತ್ತೆ, ಗೆಲ್ಲುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಯೋಚನೆ ಮಾಡಿಬಿಟ್ಟು ವರಿಷ್ಠರು ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ಶಾಮನೂರು ಶಿವಶಂಕರಪ್ಪನವರು ಶಾಸಕರು, ಮಲ್ಲಿಕಾರ್ಜುನ್ ಅವರು ಸಚಿವರು, ಮತ್ತು ಅವರು ಅದೇ ಕುಟುಂಬಕ್ಕೆ ಮಣೆ ಹಾಕಿದೆ, ಕುಟುಂಬ ರಾಜಕಾರಣ ಮಾಡ್ತಾಯಿದೆ ಅಂತೇಳಿ ಸಿದ್ದೇಶ್ವರ್ ಅವರು ಒಂದು ಆರೋಪ ಮಾಡಿದ್ದಾರೆ ಮೇಡಮ್. ಅಲ್ಲ, ಅವ್ರ ಕುಟುಂಬದಿಂದ ಯಾರಿದ್ದಾರೆ? ಈಗ ಅವ್ರ ಕುಟುಂಬದಿಂದ ಯಾರಿದ್ದಾರೆ ರೀ? ಮನೆಯವರೇ ಇದ್ದಾರೆ, ಹೌದ್ರಾ? ಸೊ ಕುಟುಂಬ ರಾಜಕಾರಣ ಹೌದು. ಯಾಕಂದರೆ ಅಪ್ಪಾಜಿ ಇದ್ದಾರೆ, ಮಲ್ಲಿಕಾರ್ಜುನ್ ಅವರು ನಮ್ಮ ಮನೆಯವರಿದ್ದಾರೆ, ಈಗ ನಾನು ನಿಂತಿದ್ದೀನಿ. ಬಟ್ ಸರ್ವೆ, ನಾನು ಈಗಾಗಲೇ ಹೇಳಿದ್ನಲ್ಲ, ಸರ್ವೆ ಪ್ರಕಾರ ಮಾಡಿದಾಗ ಈ ವ್ಯಕ್ತಿ ನಿಂತರೆ ನಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಒಲವಿದೆ ಅಂತ ಯೋಚನೆ ಮಾಡಿಬಿಟ್ಟು ಓಟ್ ಕೊಟ್ಟಿದ್ದಾರೆ. ನಾವೇನು ಅವರಿಗೆ ಪ್ರೆಷರ್ ಹಾಕಿಲ್ಲ, ನಮ್ಮ ಕುಟುಂಬದಿಂದ ನಮಗೆ ಟಿಕೆಟ್ ಕೊಡಿ ಅಂತ ಎಂದೂ ಪ್ರೆಷರ್ ಹಾಕಿಲ್ಲ. ಈಗ ಅವರು ಮೋದಿ ಅವ್ರ ಗಾಳಿಯಲ್ಲಿ ನಾವು ಗೆದ್ದು ಬರ್ತೀವಿ ಅನ್ನೋ ಒಂದು ಭರವಸೆ ಇದೆ. ಜೊತೆಗೆ ನಾವು ಕ್ಯಾಂಡಿಡೇಟ್ ಅಲ್ಲ, ಮೋದಿಯವರೇ ಚುನಾವಣೆ ನಿಂತಿದ್ದಾರೆ ಅಂಥೇಳಿ ನೀವು ಓಟ್ ಹಾಕ್ರಿ ಅಂತ ಕೇಳ್ತಿದ್ದಾರೆ. ಆ ಒಂದು ಗಾಳಿಯಲ್ಲಿ ಯಾವ ರೀತಿ ಚುನಾವಣೆ ಫೇಸ್ ಮಾಡ್ತಾರೆ? ಇಲ್ಲ, ನಾನು ಹೇಳೋದು, ಯಾವುದೇ ವ್ಯಕ್ತಿ ನಿಂತಾಗ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವ ನೋಡಿ ಮತದಾರರು ಓಟ್ ಹಾಕಬೇಕು. ಆ ವ್ಯಕ್ತಿ ನಮ್ಮ ನಗರಕ್ಕಾಯಿತು, ನಮ್ಮ ದಾವಣಗೆರೆ ಜಿಲ್ಲೆಗೆ, ನಮ್ಮ ಒಂದು ಹಳ್ಳಿಗೆ ಏನು ಅಭಿವೃದ್ಧಿ ತರ್ತಾರೆ. ಯುವಕರ ಸಮಸ್ಯೆ ಇರುತ್ತೆ, ಮಹಿಳೆಯರ ಸಮಸ್ಯೆ ಇರುತ್ತೆ, ರೈತರ ಸಮಸ್ಯೆಗಳಿರ್ತವೆ, ಶ್ರಮಿಕರ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳನ್ನು ಆಲಿಸ್ಕೊಂಡು ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಅಂತ ನೋಡಿಬಿಟ್ಟು ಓಟ್ ಹಾಕಬೇಕು. ಕೇವಲ ಒಂದು ಅಲೆ ಅಥವಾ ಸೆಂಟ್ರಲ್ ಲೀಡರ್ಶಿಪ್ಪಿಗೆ ನೋಡ್ಕೊಂಡು ವೋಟ್ ಮಾಡಿರಿ ಅಂತ ಕೇಳೋದು ಐ ಥಿಂಕ್ ಇಟ್ ಈಸ್ ನಾಟ್ ರೈಟ್. ಇನ್ನೊಂದು ಪ್ರಮುಖವಾಗಿ ಈ 28 ವರ್ಷ ಬ್ರೇಕ್ ಮಾಡೋಕ್ಕಾಗಿಲ್ಲ, BJP ಅವರೇ ಗೆದ್ದು ಬರ್ತಿದ್ದಾರೆ. ಸ್ವತಃ ನಿಮ್ಮ ಪತಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಹ 3 ಸಾರಿ ಸೋತಿದ್ದಾರೆ ಮೇಡಮ್. ಅದನ್ನು ಬ್ರೇಕ್ ಮಾಡ್ತೀರಾ ಈ ಸರಿ ಅಂತೇಳಿ? ಯಾಕಂದರೆ ಯಾರೂ ಕೂಡ ಬ್ರೇಕ್ ಮಾಡೋಕ್ಕಾಗಿಲ್ಲ, 28 ವರ್ಷ ಸತತವಾಗಿ ಗೆದ್ದು ಬರ್ತಿದ್ದಾರೆ BJP ಅವರು. ಈ ಬಾರಿ ನಿಮಗೆ ಒಂದು ಅವಕಾಶ ಸಿಕ್ಕಿದೆ, ಬ್ರೇಕ್ ಮಾಡ್ತೀರಾ? ಅಲ್ಲ, ಬ್ರೇಕ್ ಮಾಡಬೇಕು ಅಂತಲೇ ಪ್ರಯತ್ನ ಮಾಡೋದ್ರಿ. ಯಾರೇ ಆದ್ರೂ ನಿಂತ ಮೇಲೆ ಗೆಲ್ಲಬೇಕು ಅಂತಲೇ ಹೋರಾಡೋದು. ಮಲ್ಲಿಕಾರ್ಜುನ್ ಅವರು ಕಳೆದ ಬಾರಿ ಸೋತಾಗೂ ಕೂಡ ಆ ಸೋಲಿನ ಅಂತರ ಭಾಳ ಕಡಿಮೆ ಇದೆ. ಒಂದು ನಮ್ಮ ಒಂದು ಓವರ್ ಕಾನ್ಫಿಡೆನ್ಸ್ ಇರ್ಬೋದು, ಅಥವಾ ಅಲೆಗಳಿಗೆ ಬಾಗಿ ಜನರು ವೋಟ್ ಮಾಡಿದ್ದಾರೆ. ಸೊ ಈ ರೀತಿಯ ಅದೆಲ್ಲದನ್ನು ಕೂಡ ನಾವು ಯೋಚನೆ ಮಾಡಿಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಮೊನ್ನೆ MLA ಚುನಾವಣೆಯಲ್ಲಿ ನುಡಿದಂತೆ ನಡೆದಿರುವಂತಹ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ಒಂದು ಸರಿಯಾಗಿ ಹೇಳಿಬಿಟ್ಟು ಆ ವಿಶ್ವಾಸದ ಮತವನ್ನು ಗಳಿಸೋದ್ರ ಜೊತೆಗೆ
ನಾವು SSK ಟ್ರಸ್ಟ್ ಮೂಲಕ ಮಾಡ್ತಾ ಇರುವಂತಹ ಆರೋಗ್ಯ ಸೇವೆ ಇರ್ಬೋದು, ಶಿಕ್ಷಣ ಸೇವೆ, ಇದೆಲ್ಲದನ್ನು ಕೂಡ ದಾವಣಗೆರೆ ಕ್ಷೇತ್ರದಲ್ಲಿರುವಂತಹ ಜನತೆ ಅರ್ಥ ಮಾಡಿಕೊಂಡಿದೆ. ಅದನ್ನು ಬೇರೆ ಕ್ಷೇತ್ರದಲ್ಲಿ ಅಂದರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿರುವಂತಹ ಲೀಡರ್ಸ್ ಆಯಿತು, ಅವರು ಸಾರ್ವಜನಿಕರು ಬಂದು ಕೂಡ ಅದನ್ನು ಕೇಳ್ತಾ ಇದ್ದಾರೆ. ಸೊ ಆ ಒಂದು ಮೆಸೇಜ್ ಅವ್ರಿಗೂ ಮುಟ್ಟಿದೆ. ಯಾವ ವ್ಯಕ್ತಿ ನಮ್ಮ ನಿರೀಕ್ಷೆಗೆ ತಕ್ಕ ಕೆಲಸ ಮಾಡ್ತಾರೆ ಅಂತ ವೋಟರ್ಸ್ ಯೋಚನೆ ಮಾಡಿ ವೋಟ್ ಹಾಕಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೊಂದು ಅಹಿಂದ ಮುಖಂಡ ಆಗಿರ್ತಕ್ಕಂಥ ವಿನಯ್ ಕುಮಾರ್ ಅವರು ಟಿಕೆಟ್ ಕೇಳಿದ್ರು, ಅವ್ರ ಕೈ ತಪ್ಪಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋ ಸಾಧ್ಯತೆ ಇದೆ. ನಿನ್ನೆ ಕೂಡ ಒಂದು ಮೀಟಿಂಗ್ ಕರೆದಿದ್ರು, ಅದನ್ನ ಅವ್ರನ್ನ ಕರೆದು ಮನವೊಲಿಸ್ತೀರಾ ಅಥವಾ ಯಾಕಂದರೆ ಕುರುಬರ ಓಟ್ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು, ದಾವಣಗೆರೆಯಲ್ಲಿ ಅಹಿಂದ ಮತಗಳು ಹೆಚ್ಚಿದ್ದಾವೆ, ಅವ್ರನ್ನ ಕರೆಸೇನ ಮಾತಾಡ್ತೀರಾ ಮೇಡಮ್? ಅದನ್ನು ಅಪ್ಪಾಜಿಯವರು, ಮಲ್ಲಿಕಾರ್ಜುನ ಅವರು, ಆಮೇಲೆ ಪಕ್ಷದ ವರಿಷ್ಠರಿದ್ದಾರೆ, ಅವರು ಕೂಡ ಯೋಚನೆ ಮಾಡಿಬಿಟ್ಟು ಕರೆದು ಮಾತಾಡಿಸ್ತಾರೆ ಬರೋ ದಿನಗಳಲ್ಲಿ. ಕೊನೆಯದಾಗಿ ಗೆಲ್ತೀರಾ ಮೇಡಮ್? ಲೋಕಸಭೆ ಕ್ಷೇತ್ರದಲ್ಲಿ ಈ ಸರಿ ಕಾಂಗ್ರೆಸ್ ಬಾವುಟ ಆರುತ್ತಾ? ನೀವು ಗೆಲ್ತೀರಾ ಸ್ಪರ್ಧೆ ಮಾಡಿ? ಗೆಲ್ತೀವಿ, 110% ಗೆಲ್ತೀವಿ. ಇದಿಷ್ಟು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದುವರೆಗೂ ಯಾವುದೇ ಒಂದು ಅಲೆಯಲ್ಲಿ BJP ಗೆದ್ದು ಬರ್ತಾ ಇತ್ತು, ಆದರೆ ಈ ಬಾರಿ ಕಾಂಗ್ರೆಸ್ ಬಹುತೇಕವಾಗಿ 100ಕ್ಕೆ 100% ನಾವು ಗೆಲ್ತೀವಿ. ಜೊತೆಗೆ ಈ ಬಾರಿ ಏನು BJP ಯಾವುದೋ ಒಂದು ಅಲೆ ಕೂಡ ವರ್ಕೌಟ್ ಆಗಲ್ಲ, ನಾವು ಈ ಬಾರಿ ದಾವಣಗೆರೆಯಲ್ಲಿ ಒಂದು ಕಾಂಗ್ರೆಸ್ ಬಾವುಟವನ್ನು ಆರಿಸ್ತೀವಿ ಅಂತೇಳಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಭರವಸೆ ಮಾತುಗಳನ್ನು ಆಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ಮಧು ನಾಗರಾಜ್, ಪವರ್ TV, ದಾವಣಗೆರೆ.